ರಣರೋಚಕ ಕದನಕ್ಕೆ ಸಾಕ್ಷಿಯಾದಂಥ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರುವಂಥದ್ದು. ಸದ್ಯ 6 ಜನ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಸದ್ಯ ನಾನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಮತ್ತು ಸೌದಿ ನಡುವೆ ಈ ಒಂದು ಬಿಗ್ ಫೈಟ್ ಇರುವಂಥದ್ದು. ಸದ್ಯ ಈಗ ಬಾಲ್ಚಂದ್ ಜಾರಕಿಹೊಳಿ ಪ್ಯಾನೆಲ್ನಲ್ಲಿ ಇದ್ದಂಥ ಸುಮಾರು 5 ಜನ ಅಭ್ಯರ್ಥಿಗಳು ಈಗ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಂಥ ಗಣೇಶ್ ಹುಕ್ಕೇರಿ ಕೂಡ ಈಗ ಆಯ್ಕೆಯಾಗಿರುವಂಥದ್ದು. ಪ್ರಮುಖವಾಗಿ ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಈಗ ಶಾಕನ್ನು ಕೂಡ ಕೊಟ್ಟಿರುವಂಥದ್ದು. ಸೈಲೆಂಟ್ ಆಗಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕತ್ತಿ ಬಣಕ್ಕೆ ಶಾಕನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯ ಆಗ್ತಿದ್ದಂತೆ ಇಲ್ಲಿ ಜಾರಕಿಹೊಳಿ ಪೆನ್ನಲಿಂದ ವಿಜಯೋತ್ಸವ ಕೂಡ ಮಾಡಲಾಯಿತು. ಜೊತೆಗೆ ಸಂಭ್ರಮಾಚರಣೆಯನ್ನು ಕೂಡ ಬೆಂಬಲಿಗರು ಮಾಡಿರುವಂಥದ್ದು. ಬೆಳಗಾವಿಯ ಡಿಸಿಸಿ ಕಚೇರಿ ಮುಂಭಾಗದಲ್ಲಿ ಗುಲಾಲನ್ನು ಹಚ್ಚಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಣೆ ಮಾಡಿರುವಂಥದ್ದು. ಈಗ 16 ಸ್ಥಾನದಲ್ಲಿ 6 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಜಾರಕಿಹೊಳಿ ಬ್ರದರ್ಸ್ ಪೆನಲಿಂದ ಒಟ್ಟು 5 ಜನ ಆಯ್ಕೆ ಆದರೆ ಅದರಲ್ಲಿ ಪ್ರಮುಖವಾಗಿ ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಜಾರಕಿಹೊಳಿ, ಬೆಳಗಾವಿ ತಾಲೂಕಿನಿಂದ ಸಚಿವ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ, ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಅವರು ತಟಸ್ಥ ಬಣದಲ್ಲಿ ಆಯ್ಕೆಯಾಗಿರುವಂಥದ್ದು ಮತ್ತು ಯರಗಟ್ಟಿಯಿಂದ ಶಾಸಕ ವಿಶ್ವಾಸ ವೈದ್ಯ, ಮೂಡಲಿಗಿಂದ ಕಪ್ಪಲಗುದ್ದಿ ಮತ್ತು ಸೌದತ್ತಿಯಿಂದ ವಿರೂಪಾಕ್ಷ ಮಾಮ್ನಿ ಅವರು ಈ ಜಾರಕಿಹೊಳಿ ಪ್ಯಾನಲ್ನಲ್ಲಿ ಏನು ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಸದ್ಯ ಇವರನ್ನು ಹೊರತುಪಡಿಸಿ ಯಾವುದೇ ನಾಮಪತ್ರ ಸಲ್ಲಿಕೆ ಆಗದಿದ್ದರಿಂದ ಈ ಒಂದು ಅವಿರೋಧ ಆಯ್ಕೆ ಬಹುತೇಕ ಖಚಿತ ಕೂಡ ಆಗ್ತಿರುವಂಥದ್ದು. ಅಕ್ಟೋಬರ್ 13ರಂದು ಅಧಿಕೃತವಾಗಿ ಈ 6 ಜನರ ಗೆಲುವನ್ನು ಕೂಡ ಈಗ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಉಳಿದಂತೆ ರಮೇಶ್ ಕತ್ತಿ ಇರ್ಬೋದು, ಅತನಿಯ ಲಕ್ಷ್ಮಣ್ ಸೌದಿ ಇರ್ಬೋದು, ಕಾಗವಾಡದ ರಾಜು ಕಾಗೆ ಇರ್ಬೋದು, ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಚುನಾವಣೆ ಆಗುತ್ತೆ, ಅಲ್ಲಿಯೂ ಕೂಡ ತೀವ್ರ ಪೈಪೋಟಿ ಇರುವಂಥದ್ದು. ಈ ಒಂದು ಸದ್ಯದ ವಾತಾವರಣವನ್ನು ನೋಡೋದಾದರೆ ಸದ್ಯ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಕತ್ತಿ ಮತ್ತು ಸೌದಿ ಬಣಕ್ಕೆ ಶಾಕ್ ಕೂಡ ಎದುರಾಗಿರುವಂಥದ್ದು. ಈಗಾಗಲೇ 13 ಜನರ ಪೆನಲನ್ನು ಮಾಡಿಕೊಂಡಂಥ ಜಾರಕಿಹೊಳಿ ಬ್ರದರ್ಸ್ನಲ್ಲಿ 5 ಜನ ಈಗ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಇನ್ನೂ ಒಂದೆರಡು ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ಅನ್ನೊಂದು ಮಾಹಿತಿ ಕೂಡ ಇರುವಂಥದ್ದು. ಅದು 13ನೇ ತಾರೀಕಿಗೆ ಗೊತ್ತಾಗುತ್ತೆ. ಒಟ್ಟಾರೆ ರಣರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಿರುವಂಥ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಗದ್ದಿಗೆಯನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ತೀವ್ರ ಕಸರತ್ತನ್ನು ಕೂಡ ಮಾಡ್ತಿರುವಂಥದ್ದು. ಹುಕ್ಕೇರಿಯಲ್ಲಿ ಆದಂಥ ಸೋಲನ್ನು ಇಲ್ಲಿ ಗೆಲ್ಲುವ ಮೂಲಕ ಸರಿಪಡಿಸ್ಕೊಳ್ಬೇಕು, ಆ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ಜಾರಕಿಹೊಳಿ ಬ್ರದರ್ಸ್ ಕೂಡ ಈಗಾಗಲೇ ಹೆಣೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಇನ್ನೂ ಅಕ್ಟೋಬರ್ 19ರಂದು ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ಆಗುತ್ತೆ. ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ ಪಟಾನ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಣರೋಚಕ ಕದನಕ್ಕೆ ಸಾಕ್ಷಿಯಾದಂಥ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರುವಂಥದ್ದು. ಸದ್ಯ 6 ಜನ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಸದ್ಯ ನಾನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಮತ್ತು ಸೌದಿ ನಡುವೆ ಈ ಒಂದು ಬಿಗ್ ಫೈಟ್ ಇರುವಂಥದ್ದು. ಸದ್ಯ ಈಗ ಬಾಲ್ಚಂದ್ ಜಾರಕಿಹೊಳಿ ಪ್ಯಾನೆಲ್ನಲ್ಲಿ ಇದ್ದಂಥ ಸುಮಾರು 5 ಜನ ಅಭ್ಯರ್ಥಿಗಳು ಈಗ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಂಥ ಗಣೇಶ್ ಹುಕ್ಕೇರಿ ಕೂಡ ಈಗ ಆಯ್ಕೆಯಾಗಿರುವಂಥದ್ದು. ಪ್ರಮುಖವಾಗಿ ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಈಗ ಶಾಕನ್ನು ಕೂಡ ಕೊಟ್ಟಿರುವಂಥದ್ದು. ಸೈಲೆಂಟ್ ಆಗಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕತ್ತಿ ಬಣಕ್ಕೆ ಶಾಕನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯ ಆಗ್ತಿದ್ದಂತೆ ಇಲ್ಲಿ ಜಾರಕಿಹೊಳಿ ಪೆನ್ನಲಿಂದ ವಿಜಯೋತ್ಸವ ಕೂಡ ಮಾಡಲಾಯಿತು. ಜೊತೆಗೆ ಸಂಭ್ರಮಾಚರಣೆಯನ್ನು ಕೂಡ ಬೆಂಬಲಿಗರು ಮಾಡಿರುವಂಥದ್ದು. ಬೆಳಗಾವಿಯ ಡಿಸಿಸಿ ಕಚೇರಿ ಮುಂಭಾಗದಲ್ಲಿ ಗುಲಾಲನ್ನು ಹಚ್ಚಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಣೆ ಮಾಡಿರುವಂಥದ್ದು. ಈಗ 16 ಸ್ಥಾನದಲ್ಲಿ 6 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಜಾರಕಿಹೊಳಿ ಬ್ರದರ್ಸ್ ಪೆನಲಿಂದ ಒಟ್ಟು 5 ಜನ ಆಯ್ಕೆ ಆದರೆ ಅದರಲ್ಲಿ ಪ್ರಮುಖವಾಗಿ ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಜಾರಕಿಹೊಳಿ, ಬೆಳಗಾವಿ ತಾಲೂಕಿನಿಂದ ಸಚಿವ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ, ಚಿಕ್ಕೋಡಿಯಿಂದ
ಗಣೇಶ್ ಹುಕ್ಕೇರಿ ಅವರು ತಟಸ್ಥ ಬಣದಲ್ಲಿ ಆಯ್ಕೆಯಾಗಿರುವಂಥದ್ದು ಮತ್ತು ಯರಗಟ್ಟಿಯಿಂದ ಶಾಸಕ ವಿಶ್ವಾಸ ವೈದ್ಯ, ಮೂಡಲಿಗಿಂದ ನೀಲಕಂಠ ಕಪ್ಪಲಗುದ್ದಿ ಮತ್ತು ಸೌದತ್ತಿಯಿಂದ ವಿರೂಪಾಕ್ಷ ಮಾಮ್ನಿ ಅವರು ಈ ಜಾರಕಿಹೊಳಿ ಪ್ಯಾನಲ್ನಲ್ಲಿ ಏನು ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಸದ್ಯ ಇವರನ್ನು ಹೊರತುಪಡಿಸಿ ಯಾವುದೇ ನಾಮಪತ್ರ ಸಲ್ಲಿಕೆ ಆಗದಿದ್ದರಿಂದ ಈ ಒಂದು ಅವಿರೋಧ ಆಯ್ಕೆ ಬಹುತೇಕ ಖಚಿತ ಕೂಡ ಆಗ್ತಿರುವಂಥದ್ದು. ಅಕ್ಟೋಬರ್ 13ರಂದು ಅಧಿಕೃತವಾಗಿ ಈ 6 ಜನರ ಗೆಲುವನ್ನು ಕೂಡ ಈಗ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಉಳಿದಂತೆ ರಮೇಶ್ ಕತ್ತಿ ಇರ್ಬೋದು, ಅತನಿಯ ಲಕ್ಷ್ಮಣ್ ಸೌದಿ ಇರ್ಬೋದು, ಕಾಗವಾಡದ ರಾಜು ಕಾಗೆ ಇರ್ಬೋದು, ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಚುನಾವಣೆ ಆಗುತ್ತೆ, ಅಲ್ಲಿಯೂ ಕೂಡ ತೀವ್ರ ಪೈಪೋಟಿ ಇರುವಂಥದ್ದು. ಈ ಒಂದು ಸದ್ಯದ ವಾತಾವರಣವನ್ನು ನೋಡೋದಾದರೆ ಸದ್ಯ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಕತ್ತಿ ಮತ್ತು ಸೌದಿ ಬಣಕ್ಕೆ ಶಾಕ್ ಕೂಡ ಎದುರಾಗಿರುವಂಥದ್ದು. ಈಗಾಗಲೇ 13 ಜನರ ಪ್ಯಾನಲನ್ನು ಮಾಡಿಕೊಂಡಂಥ ಜಾರಕಿಹೊಳಿ ಬ್ರದರ್ಸ್ನಲ್ಲಿ 5 ಜನ ಈಗ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಇನ್ನೂ ಒಂದೆರಡು ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ಅನ್ನೊಂದು ಮಾಹಿತಿ ಕೂಡ ಇರುವಂಥದ್ದು. ಅದು 13ನೇ ತಾರೀಕಿಗೆ ಗೊತ್ತಾಗುತ್ತೆ. ಒಟ್ಟಾರೆ ರಣರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ ಗದ್ದಿಗೆಯನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ತೀವ್ರ ಕಸರತ್ತನ್ನು ಕೂಡ ಮಾಡ್ತಿರುವಂಥದ್ದು. ಹುಕ್ಕೇರಿಯಲ್ಲಿ ಆದಂಥ ಸೋಲನ್ನು ಇಲ್ಲಿ ಗೆಲ್ಲುವ ಮೂಲಕ ಸರಿಪಡಿಸ್ಕೊಳ್ಬೇಕು, ಆ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ಜಾರಕಿಹೊಳಿ ಬ್ರದರ್ಸ್ ಕೂಡ ಈಗಾಗಲೇ ಹೆಣೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಇನ್ನೂ ಅಕ್ಟೋಬರ್ 19ರಂದು DCC ಬ್ಯಾಂಕ್ಗೆ ಚುನಾವಣೆ ಆಗುತ್ತೆ. ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ ಪಟಾನ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಣರೋಚಕ ಕದನಕ್ಕೆ ಸಾಕ್ಷಿಯಾದಂಥ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರುವಂಥದ್ದು. ಸದ್ಯ 6 ಜನ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಸದ್ಯ ನಾನು ಬೆಳಗಾವಿಯ DCC ಬ್ಯಾಂಕ್ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಮತ್ತು ಸೌದಿ ನಡುವೆ ಈ ಒಂದು ಬಿಗ್ ಫೈಟ್ ಇರುವಂಥದ್ದು. ಸದ್ಯ ಈಗ ಬಾಲಚಂದ್ರ ಜಾರಕಿಹೊಳಿ ಪ್ಯಾನಲ್ನಲ್ಲಿ ಇದ್ದಂಥ ಸುಮಾರು 5 ಜನ ಅಭ್ಯರ್ಥಿಗಳು ಈಗ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಂಥ ಗಣೇಶ್ ಹುಕ್ಕೇರಿ ಕೂಡ ಈಗ ಆಯ್ಕೆ ಆಗಿರುವಂಥದ್ದು. ಪ್ರಮುಖವಾಗಿ ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಈಗ ಶಾಕನ್ನು ಕೂಡ ಕೊಟ್ಟಿರುವಂಥದ್ದು. ಸೈಲೆಂಟಾಗಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಕತ್ತಿ ಬಣಕ್ಕೆ ಶಾಕನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯ ಆಗ್ತಿದ್ದಂತೆ ಇಲ್ಲಿ ಜಾರಕಿಹೊಳಿ ಪ್ಯಾನಲಿಂದ ವಿಜಯೋತ್ಸವ ಕೂಡ ಮಾಡಲಾಯಿತು. ಜೊತೆಗೆ ಸಂಭ್ರಮಾಚರಣೆಯನ್ನು ಕೂಡ ಬೆಂಬಲಿಗರು ಮಾಡಿರುವಂಥದ್ದು. ಬೆಳಗಾವಿಯ DCC ಕಚೇರಿ ಮುಂಭಾಗದಲ್ಲಿ ಗುಲಾಲನ್ನು ಹಚ್ಚಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಣೆ ಮಾಡಿರುವಂಥದ್ದು. ಈಗ 16 ಸ್ಥಾನದಲ್ಲಿ 6 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಜಾರಕಿಹೊಳಿ ಬ್ರದರ್ಸ್ ಪ್ಯಾನಲಿಂದ ಒಟ್ಟು 5 ಜನ ಆಯ್ಕೆ ಆದರೆ ಅದರಲ್ಲಿ ಪ್ರಮುಖವಾಗಿ ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಜಾರಕಿಹೊಳಿ, ಬೆಳಗಾವಿ ತಾಲೂಕಿನಿಂದ ಸಚಿವ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ, ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಅವರು ತಟಸ್ಥ ಬಣದಲ್ಲಿ ಆಯ್ಕೆಯಾಗಿರುವಂಥದ್ದು ಮತ್ತು ಯರಗಟ್ಟಿಯಿಂದ ಶಾಸಕ ವಿಶ್ವಾಸ ವೈದ್ಯ, ಮೂಡಲಿಗಿಂದ ನೀಲಕಂಠ ಕಪ್ಪಲಗುದ್ದಿ ಮತ್ತು ಸೌದತ್ತಿಯಿಂದ ವಿರೂಪಾಕ್ಷ ಮಾಮ್ನಿ ಅವರು ಈ ಜಾರಕಿಹೊಳಿ ಪ್ಯಾನಲ್ನಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಸದ್ಯ ಇವರನ್ನು ಹೊರತುಪಡಿಸಿ ಯಾವುದೇ ನಾಮಪತ್ರ ಸಲ್ಲಿಕೆ ಆಗದಿದ್ದರಿಂದ ಈ ಒಂದು ಅವಿರೋಧ ಆಯ್ಕೆ ಬಹುತೇಕ ಖಚಿತ ಕೂಡ ಆಗ್ತಿರುವಂಥದ್ದು. ಅಕ್ಟೋಬರ್ 13ರಂದು ಅಧಿಕೃತವಾಗಿ ಈ 6 ಜನರ ಗೆಲುವನ್ನು ಕೂಡ ಈಗ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಉಳಿದಂತೆ ರಮೇಶ್ ಕತ್ತಿ ಇರ್ಬೋದು, ಅತನಿಯ ಲಕ್ಷ್ಮಣ್ ಸೌದಿ ಇರ್ಬೋದು, ಕಾಗವಾಡದ ರಾಜು ಕಾಗೆ ಇರ್ಬೋದು, ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಚುನಾವಣೆ ಆಗುತ್ತೆ, ಅಲ್ಲಿಯೂ ಕೂಡ ತೀವ್ರ ಪೈಪೋಟಿ ಇರುವಂಥದ್ದು. ಈ ಒಂದು ಸದ್ಯದ ವಾತಾವರಣವನ್ನು ನೋಡೋದಾದರೆ ಸದ್ಯ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಕತ್ತಿ ಮತ್ತು ಸೌದಿ ಬಣಕ್ಕೆ ಶಾಕ್ ಕೂಡ ಎದುರಾಗಿರುವಂಥದ್ದು. ಈಗಾಗಲೇ 13 ಜನರ ಪ್ಯಾನಲನ್ನು ಮಾಡಿಕೊಂಡಂಥ ಜಾರಕಿಹೊಳಿ ಬ್ರದರ್ಸ್ನಲ್ಲಿ 5 ಜನ ಈಗ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಇನ್ನೂ ಒಂದೆರಡು ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ಅನ್ನೊಂದು ಮಾಹಿತಿ ಕೂಡ ಇರುವಂಥದ್ದು. ಅದು 13ನೇ ತಾರೀಕಿಗೆ ಗೊತ್ತಾಗುತ್ತೆ. ಒಟ್ಟಾರೆ ರಣರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ ಗದ್ದಿಗೆಯನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ತೀವ್ರ ಕಸರತ್ತನ್ನು ಕೂಡ ಮಾಡ್ತಿರುವಂಥದ್ದು. ಹುಕ್ಕೇರಿಯಲ್ಲಿ ಆದಂಥ ಸೋಲನ್ನು ಇಲ್ಲಿ ಗೆಲ್ಲುವ ಮೂಲಕ
ಸರಿಪಡಿಸ್ಕೊಳ್ಬೇಕು, ಆ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ಜಾರಕಿಹೊಳಿ ಬ್ರದರ್ಸ್ ಕೂಡ ಈಗಾಗಲೇ ಹೆಣೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಇನ್ನೂ 19ರಂದು ಅಕ್ಟೋಬರ್ 19ರಂದು DCC ಬ್ಯಾಂಕ್ಗೆ ಚುನಾವಣೆ ಆಗುತ್ತೆ. ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ ಪಟಾನ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.